ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಇವತ್ತು 2ನೇ ದಿನ ಆ್ಯಂಡ್ ಗಣೇಶ ಚತುರ್ಥಿಗೆ ಎಲ್ಲರೂ ರೆಡಿಯಾಗಿದ್ದಾರೆ. ಈವನ್ ಕಾಲೇಜಸಲ್ಲೂ ಎಥ್ನಿಕ್ ಡೇ ಇದೆ ಅನ್ಸುತ್ತೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಕ್ಲಬ್ ಹೌಸ್. ಸೊ ನಾನಂತೂ ಸೂಪರಾಗಿ ರೆಡಿಯಾಗಿ ಈಗ ಹೋಗ್ತಾ ಇದ್ದೀನಿ. ಸೊ ಡೇ 1 ಅಂತೂ ಸೂಪರ್ ಆಗಿತ್ತು. ಸೊ ಡೇ 2 ನೋಡಬೇಕು, ಯಾಕಂದರೆ ಇವತ್ತು ಮೇಯ್ನ್ ಕಲ್ಚರಲ್ ಆಕ್ಟಿವಿಟಿ ಎಲ್ಲ ಇರೋದು. ಸೊ ಬೆಳಗ್ಗೆ ಪೂಜೆಗೆ ಬಂದಿದ್ದೀನಿ ಆ್ಯಂಡ್ ಎಸ್, ಪೂಜೆಯಲ್ಲೇ ಸ್ಟಾರ್ಟ್ ಆಗಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು ನಾನು ಬರೋದು. ಆ್ಯಂಡ್ ಮನೆದೆಲ್ಲ ಮುಗಿಸಿ ಅಡುಗೆ ತಿಂಡಿ ಅದು ಇದು ಅಂತ ಎಲ್ಲ. ಸೊ ಇವತ್ತು ಜಾಸ್ತಿ ಜನ ಇದ್ದಾರೆ ನೋಡಿ, ಯಾಕಂದರೆ ಇವತ್ತು ಸ್ವಲ್ಪ ಮೇಯ್ನ್ ಪೂಜೆ ಅಂತ ಏನು ಹೇಳ್ತೀವಿ ಆ ಥರ ಇವತ್ತು ಇದೆ. ಸೊ ಇವತ್ತು ಜಾಸ್ತಿ ಜನ ಬಂದಿದ್ದಾರೆ ಆ್ಯಂಡ್ ಪ್ರಸಾದನೂ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ, ಮತ್ತು ಯಾರ್ಯಾರು ಏನಾದರೂ ನೈವೇದ್ಯಕ್ಕೆಲ್ಲ ಕೊಡಬೇಕು ಅಂದರೆ ಕೊಡಬಹುದು, ಆ ಥರ ಎಲ್ಲ ಇತ್ತು. ಸೊ ಇವತ್ತು 2 ಫ್ಯಾಮಿಲಿಯವರು ಸೇರಿಸಿ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಪೂಜೆ ನಡೀತಾ ಇದೆ. ರಂಗೋಲಿ ಸೂಪರ್ ಆಗಿದೆ. ಸೊ ಐ ರಿಯಲಿ ಲೈಕ್ ದ ಲೇಡೀಸ್, ಎಷ್ಟು ಟ್ಯಾಲೆಂಟೆಡ್ ಆಗಿರ್ತಾರೆ ಅಂತ. ಸೊ ನೋಡೋಣ ಬನ್ನಿ ಏನೇನು ಮಾಡ್ತಾರೆ ಅಂತ ಹೇಳಿ ಇವತ್ತು. आत्मन्यानंतर परिमलामन्त्रपुष्पाणि समर्पयामि. देवतारक्षां धारयामि, दिव्यरक्षां धारयामि. हर नमः पार्वतीपतये, हर महादेव. राजाय प्रसक्य साहिने नमः भयं वैश्रवणाय गुरुमते समे कामां कामकामाय वक्यं रामेश्वर वै श्रवणददातु. ऐसा सच में होता है कि अगर आप छोड़ते हो ज़्यादा होता है, बढ़ता है. अगर आप कंटिन्यू करते हो ಸೊ ಪೂಜೆ ಎಲ್ಲ ಮುಗ್ದಿದೆ. ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ನಡೆಯೋಂಥ ಡೇ ಕೇರ್ ಮಕ್ಕಳು ಏನಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು, ಅವ್ರನ್ನ ಕರ್ಕೊಂಬಂದಿದ್ದಾರೆ. ಸೊ ಬಿಗ್ ಸ್ಟೆಪ್ ಅಂತ ಇಲ್ಲಿ ಆ್ಯಕ್ಚುಲಿ ಡೇ ಕೇರ್ ನಡೆಸ್ತಾರೆ. ಸೊ ಆ ಮಕ್ಕಳಿಗೆಲ್ಲ ಇವತ್ತು ಇಲ್ಲಿ ಪ್ರೋಗ್ರಾಮ್ ಮಾಡಿಸಿ ಪ್ರಸಾದ ಎಲ್ಲ ಕೊಟ್ಟರು. ಸೊ ನಾನು ಈಗ ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀನಿ, ಮತ್ತೆ ಸಾಯಂಕಾಲ ಬರಬೇಕಲ್ಲ ಅದಕ್ಕೆ. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಲೀ ಮಾರ್ಕೆಟ್ ಸಹ ಇದೆ. ಸೊ ಫ್ಲೀ ಮಾರ್ಕೆಟ್ಗೆ ಸೂಪರಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲ ಅಂತೂ ಶಾಪಿಂಗ್ ಮಾಡಲೇಬೇಕು. ಸೊ ಇಲ್ಲಿಂದನೇ ನಮಗೆ ಕಾಣಿಸೋದ್ರಿಂದ ಏನೇನು ಆಗ್ತಾ ಇದ್ದಾರೆ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಎಂಡ್ ಆಗುತ್ತೆ, ಇದೆಲ್ಲ ಕಾಣಿಸುತ್ತೆ. ಸೊ ಎಸ್, ಸ್ಟಾಲ್ಸ್ ಅಂದರೆ ಏನೋ ಒಂದು ಹೊಸದೇನಾದರೂ ಇರುತ್ತೆ. ಸೊ ಅದರಿಂದ ಎಕ್ಸೈಟೆಡ್ ಆಗಿರ್ತೀವಿ. ಸೊ ಬಟ್ ಅವರು ಇಲ್ಲಿ ತನಕ ಬಂದು ಹಾಕ್ತಾರಲ್ಲ, ಅದಕ್ಕೆ ಇಟ್ಸ್ ಲೈಕ್ ರಿಯಲಿ ಟಫ್. ಆ್ಯಂಡ್ ಸ್ಟಾಲ್ಸ್ ಎಲ್ಲ ಈಗ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಲ್ಲ ಸೆಟಲ್ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲದಷ್ಟೊತ್ತಿಗೆ ರೆಡಿ ಅಂತೂ ಆಗುತ್ತೆ. ಆ್ಯಂಡ್ ಎಸ್, ಇವತ್ತು ಇದು ಇದೆ. ಪ್ಲಸ್
ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮ್ಯಾಜಿಕ್ ಶೋ ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಸಾಯಂಕಾಲ. ಸೊ ಅದು ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮನೇಲಿ ತುಂಬ ಚಿಕ್ಕ ಮಕ್ಕಳು ಯಾರೂ ಇಲ್ಲ, ಸೊ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾರಿಗೂ. ಸೊ ದೂರದಿಂದನೇ ನೋಡಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್ ಈವ್ನಿಂಗ್. ಸೊ ಇವಾಗ ರೆಡಿ ಆಗಿ ಸಾಯಂಕಾಲ ಪೂಜೆಗೆ ಹೋಗಬೇಕು. ಸೊ ಎಲ್ಲ ಬ್ಯುಸಿಯಾಗಿ ಎಲ್ಲ ಡೆಕೋರೇಷನ್ ಎಲ್ಲ ಸಕ್ಕದಾಗಿ ಇದೆ. ಆ್ಯಂಡ್ ನೋಡಬೇಕು ಇವತ್ತು ಏನೇನು ಮಾಡ್ತಾರೆ ಅಂತ ಹೇಳಿ. ಸೊ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಸೊ ಬೇಗ ಬೇಗ ನಾವು ರೆಡಿಯಾಗಿ ಬೇಗ ಹೋಗಬೇಕು. ಅದಕ್ಕೆ ಬೇಗ ರೆಡಿ ಆಗ್ತಾ ಇದ್ದೀನಿ ನಾನು. ಆ್ಯಂಡ್ ಸೂಪರಾಗಿ ರೆಡಿ ಆಗಿದ್ದೀನಿ ಇವತ್ತು. ನನ್ನ ಮೈಸೂರು ಸಿಲ್ಕ್ ಒಂದು ಸಾರಿ ಏನಿದೆ ಅದನ್ನು ಉಡ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಫ್ಲೀ ಮಾರ್ಕೆಟ್ಗೆ ಫಸ್ಟ್ ಬಂದಿದ್ವಿ. ಯಾಕೆ ಅಂದರೆ ನನ್ನ ಮಗಳಿಗೆ ಫ್ಲೀ ಮಾರ್ಕೆಟ್ ಅಂತ ಹೇಳಿಬಿಟ್ಟು ಫಸ್ಟು ಅಲ್ಲಿಗೆ ಬರಬೇಕು ಅಂತ ಹೇಳಿದ್ಲು. ಸೊ ಸೂಪರಾಗಿ ಹಾಕಿದ್ದಾರೆ. ಆಬ್ವಿಯಸ್ಲಿ ನನಗೆ ಡ್ರೆಸ್ ತೊಗೊಳಕ್ಕೆ ತುಂಬ ಇಷ್ಟ, ಬಟ್ ದ ಪ್ರಾಬ್ಲಮ್ ಈಸ್ ಸೈಜಸ್ ಗೊತ್ತಾಗೋದಿಲ್ಲ. ಆ್ಯಂಡ್ ತೊಗೊಂಡ ಮೇಲೆ ರಿಟರ್ನ್ ಆಗಲಿ ಎಕ್ಸ್ಚೇಂಜ್ ಆಗಲಿ ತಲೆನೋವು ಕೆಲಸ. ಸೊ ಎಸ್, ಜ್ಯುವೆಲರೀಸ್ ಈಸ್ ಒನ್ ಥಿಂಗ್ ವಿ ಯೂಶಲಿ ಬೈ. ಸೊ ಆಕ್ಸೆಸರೀಸ್ ಜ್ಯುವೆಲರೀಸ್ ಅಂತೂ ತೊಗೋತೀವಿ. ಸೊ ಈ ಸತಿನೂ ಅಷ್ಟೇ ಸೂಪರಾಗಿರೋಂಥ ಜ್ಯುವೆಲರೀಸ್ ಎಲ್ಲ ತೊಗೊಂಡಿದ್ದಾಯಿತು. ಸೊ ಒಂದು ರೌಂಡ್ ಇಲ್ಲಿ ಹಾಕೊಂಡು ಆಮೇಲೆ ನಾವು ನಮ್ಮ ಗಣೇಶನ ಹತ್ರ ಹೋಗ್ತಾ ಇದ್ದೇವೆ. ಸೊ ಸೂಪರಾಗಿ ರೆಡಿಯಾಗಿ ಸೂಪರಾಗಿ ಶಾಪಿಂಗು ಆಯಿತು. ಈಗ ನಾವು ನಮ್ಮ ಗಣೇಶನ ಕಡೆ ಬರ್ತಾ ಇದ್ದೀವಿ. ಸೊ ಇಲ್ಲೂ ಇವತ್ತು ಸಖತ್ ಕ್ರೌಡ್ ಇದೆ. ಇವತ್ತು ಎಲ್ಲರೂ ಬಂದಿದ್ದಾರೆ ಅಪಾರ್ಟ್ಮೆಂಟಲ್ಲಿ. ಅಂದರೆ ಅಟ್ಲೀಸ್ಟ್ 60 to 70% ಅಂತ ಹೇಳ್ಬೋದು. ಇನ್ನು ಉಳಿದಿದ್ದು ನಾಳೆ ಬರ್ತಾರೆ. ವೀಕೆಂಡ್ ಬೇರೆ, ಸೊ ಹಾಗಾಗಿ ತುಂಬ ಜನ ಬರ್ತಿದ್ದಾರೆ. ಆಮೇಲೆ ಆಚೆ ಕರ್ಕೊಂಡು ಸೊ ಪೂಜೆ ಎಲ್ಲ ಮುಗಿದಿದೆ. ಈಗ ಏನು ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಪ್ರಸಾದ ಕೊಡ್ತಾ ಇದ್ದಾರೆ. ಯಾಕಂದರೆ ಆಮೇಲೆ ಎಲ್ಲ ಇದ್ದೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ ಅಂತ ಹೇಳಿ. ಸೊ ಪ್ರಸಾದನ ತಿಂದು ಸ್ವಲ್ಪ ಸ್ಟ್ರೆಂತ್ ತೊಗೊಂಡು ಆಮೇಲೆ ಏನು ಒಂದು ಕಲ್ಚರಲ್ ಆಕ್ಟಿವಿಟಿ ನಡೆಯುತ್ತೆ ಅದನ್ನು ನೋಡಲಿ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಫೋಟೋಸ್ ತೆಕ್ಕೋಣ ಅಂತ ಹೇಳ್ಬಿಟ್ಟು ತೆಕ್ಕೋತಾ ಇದ್ದೀನಿ. ಸೊ ಈಗ ಕಲ್ಚರಲ್ ಆಕ್ಟಿವಿಟೀಸ್ ಶುರು ಆಗ್ತಿದೆ. We'll be starting your cultural program, which is night for you all. ಕ್ರಿಕೆಟಲ್ಲಿ 2 ವರ್ಷದಿಂದ ನಡೀತಾ ಇದೆ. ಇವತ್ತು ಅವರದ್ದು ಫಸ್ಟ್ ಪ್ರೋಗ್ರಾಮ್ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ವಿದ್ವಾನ್ ವಿನೀಶ್ ಭವಾನಿ ಭಾರದ್ವಾಜ್ ಅವರು ತಗೊಳ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಅವರಿಗೆ ಚಿಕ್ಕ ಮಕ್ಕಳು ಇರೋದಕ್ಕಾಗಿ ಅವರ ತಂಗಿ ಭಾರ್ಗವಿ ಭಾರದ್ವಾಜ್ ತಗೊಳ್ತಾ ಇದ್ದಾರೆ. ಗಣಪತಿ 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 ಗಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ brother, Shaktiman, God of Rain or Vignaharta? Who would like to answer? I can see a lot of small children.
ಶಕ್ತಿ. ಸೊ ಫೈನಲಿ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಸೂಪರ್ ಆಗಿತ್ತು. ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮುಗೀತು. ಸೊ ಈಗ ನನ್ನ ಮಗಳು ನನಗೆ ತಲೆ ತಿಂತಿದ್ದಾಳೆ, ಬಾ ಮತ್ತೆ ಸ್ಟಾಲ್ಸ್ ಹತ್ರ ಹೋಗೋಣ, ಅಲ್ಲಿ ಏನೇನೋ ತಗೊಳಕ್ಕಿದೆ ತಿನ್ಸು ಅಂತೆಲ್ಲ ಹೇಳಿ ಅದನ್ನ ತಿನ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಪ್ರಸಾದ ತಿಂದಿಲ್ಲ ಗೊತ್ತಾ. ಸೊ ಈಗ ಮತ್ತೆ ಇಲ್ಲಿಗೆ ಬಂದಿದ್ದಾಯ್ತು ನಾವು. ಸೊ ಟ್ವಿಸ್ಟರು, ಆಲೂ ಟ್ವಿಸ್ಟರು, ಅದು ಇದು ಅಂತೆಲ್ಲ ಕಾಣಿಸುತ್ತೆ, ಮಕ್ಕಳು ಎಲ್ಲಿ ತಿಂತಾರೆ ಹೇಳಿ. ಸೊ ಈಗ ಇಲ್ಲಿ ತಿಂತದಾಳೆ ನೋಡಿ ಸ್ನ್ಯಾಕ್ಸ್ ಎಲ್ಲ. ಸೊ ಇದ್ರ ಜೊತೆ ನಾನು ಒಂದು ಡ್ರಿಂಕ್ ಟ್ರೈ ಮಾಡಿದೆ, ಕೋಕೋನಟ್ ಏನು ಒಂದು ಎಳ್ನೀರು ಮತ್ತು ಅದ್ರದ್ದು ಬೌಲು ಮತ್ತು ಇದನ್ನೆಲ್ಲ ಹಾಕ್ಬಿಟ್ಟು ಏನೋ ಎನರ್ಜಿ ಡ್ರಿಂಕ್ ಅಂತ ಸೇಲ್ ಮಾಡ್ತಾ ಇದ್ರು. ಸೂಪರ್ ಆಗಿತ್ತು ಇದು, ಟರ್ಟಲಿಂಗೆಲ್ಲ ಹಾಕ್ಬಿಟ್ಟು ಮಾಡಿದ್ರು, ಸಖತ್ತಾಗಿತ್ತು. ಆ್ಯಂಡ್ ಇವಳು ಎಂಜಾಯ್ ಮಾಡ್ತಿದ್ದಾಳೆ ಸ್ನ್ಯಾಕ್ಸ್ ಜೊತೆ. ಸೊ ಓವರ್ ಆಲ್ ಡೇ 2 ಸೂಪರ್ ಆಗಿ ಇದೆ. ಆ್ಯಂಡ್ ಎಲ್ಲ ಸೆಲೆಬ್ರೇಷನ್ ಸೂಪರ್ ಆಗಿ ನಡೀತು. ಈವನ್ ಶಾಪಿಂಗ್ ಆಯಿತು, ತಿನ್ನದ್ದಾಯಿತು, ಎಲ್ಲ ಆಯಿತು. ಸೊ ಈಗ ಅವರು ಸ್ಟಾಲ್ಸ್ ಎಲ್ಲ ಮುಚ್ಚಿಬಿಟ್ಟು ಹೋಗೋ ಟೈಮು ಆಯಿತು. ಸೊ ಡೇ 2 ವಾಸ್ ರಿಯಲಿ ನೈಸ್ ಆ್ಯಂಡ್ ವಿ ರಿಯಲಿ ಎಂಜಾಯ್. ಡೇ 3 ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.